ಸ್ನೇಹಿತರೆ, ನಾನು ಈವರೆಗೆ ನಮ್ಮ ಗುರುಕುಲದಲ್ಲಿ ಸನಾತನ ಸಂಸ್ಕೃತಿ ಸಂಸ್ಕಾರ ಶಿಕ್ಷಣ ಶಿಬಿರದ ಬಗ್ಗೆ ಕೆಲವಷ್ಟು ಮಾತುಗಳು ನಾನು ಹೇಳಿದ್ದೆ. ಮುಖ್ಯವಾಗಿ ನಮ್ಮ ಈ ಶಿಬಿರದಲ್ಲಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ಸನಾತನ ಸಂಸ್ಕೃತಿ ಮತ್ತು ಸಂಸ್ಕಾರ ಮೂಡಿಸ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಒಂದು ದೃಷ್ಟಿನಲ್ಲಿ ಶಿಬಿರ ಅನ್ನೋದು ಹಲವಾರು ಕಡೆ ನಡೀತಾ ಇರುತ್ತೆ. ಆ ಶಿಬಿರದಲ್ಲೂ ಮತ್ತು ನಮ್ಮ ಶಿಬಿರದಲ್ಲಿ ವ್ಯತ್ಯಾಸ ಏನಂತ ಹೇಳಿದರೆ, ಹೊರಗಿನ ಶಿಬಿರದಲ್ಲಿ ಮತ್ತೆ ಅಲ್ಲಿ ಪಠ್ಯ ವಿಷಯಗಳನ್ನು ಜೋಡಿಸ್ಕೊಂಡಿರ್ತಾರೆ. ಆದರೆ ನಮ್ಮಲ್ಲಿ ಪಠ್ಯ ವಿಷಯ ಇರೋದಿಲ್ಲ. ನಾವು ಜೋಡಿಸ್ಕೊಂಡಿರೋದು ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರ. ಇದರಲ್ಲಿ ಮಕ್ಕಳಿಗೆ ಪೂಜೆ ಮಾಡೋದು ಹೇಗೆ, ಭಜನೆ ಮಾಡೋದು ಹೇಗೆ, ಶ್ಲೋಕ ಹೇಳೋದು, ತಮ್ಮ ದೈನಂದಿನ ಕೆಲಸಗಳನ್ನ ಹೇಗೆ ಮಾಡ್ಕೊಳ್ಳೋದು, ತಮ್ಮ ಬಟ್ಟೆ ಹೇಗೆ ಹಾಕ್ಕೊಳ್ಳೋದು, ಜಡೆ ಹೇಗೆ ಹಾಕ್ಕೊಳ್ಳೋದು, ಮತ್ತು ಹೇಗೆ ಸ್ಪಷ್ಟವಾಗಿ ಮಾತನಾಡೋದು, ಸಂಸ್ಕೃತದ ಎರಡು ಮಾತು ಕಲಿಯೋದು ಹೇಗೆ, ಇವೆಲ್ಲವೂ ಸಹ ನಾವು ನಮ್ಮ ಗುರುಕುಲದ ಹಿರಿಯ ಮಕ್ಕಳಿಂದ ತಂಗಿಯಂದಿರಿಗೆ ಕಲಿಸುವಂಥದ್ದು ಒಂದು ನೂತನವಾದ ಅಥವಾ ಒಂದು ವಿಶೇಷವಾದಂಥ ಒಂದು ಕಲಿಕೆ ಇದೆ. ಈ ಕಲಿಕೆ ಯಾವ ರೀತಿಯಲ್ಲಿ ನಾವು ನಿಮ್ಮ ಮಕ್ಕಳನ್ನ ನಾವು ಮುಟ್ಟಿಸ್ತೀವಿ ಅನ್ನೋ ಒಂದು ಚಿಂತನೆಯಲ್ಲಿ ಒಂದು ಸಣ್ಣದಾದಂಥ ನಾವು ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋ ಈಗ ನೀವು ಅದನ್ನು ವೀಕ್ಷಿಸಿದರೆ ನಿಮಗೆ ಅದರ ಬಗ್ಗೆ ಒಂದು ಸರಿಯಾದ ಒಂದು ಕಲ್ಪನೆ ಬರುತ್ತೆ. ನೋಡಿ. विश्ववेदाः स्वस्ति नस्तार्क्ष्यो अरिष्टनेमिः नवशतोत्तर एकसहस्रं श्री क्रोधिनाम संवत्सर दिनपत्रिका सुधर्मा सुभाषितम. Good thoughts to the world, but they don't get the fruit of their toil. शोभितलिङ्गं जन्मज दुःखविनाशनलिङ्गं तत्प्रणमामि सदा शिवलिङ्गम्. नास्ति परायणं परतरं रामस्य दासोऽस्म्यहम्. रामे चित्तलयः सदा भवतु मे भो राम मामुद्धर. सलसारनिरे रमणिः सदा विजयते रामं रमे. रामे चित्तलयः सदा भवतु मे राम मामुद्धर. नादं करोति विपुलं संस्कृतभाषा नैवाक्लिष्टा न च कठिना नैवाक्लिष्यतया देवकी नन्दनाय च शत्रवो विनिहताः कृष्णाय तस्मै नमः. ನಾನು ಇವತ್ತು ನಿಮ್ ಎಲ್ರಿಗೂ ಸಂಸ್ಕೃತ ಸಂಭಾಷಣೆಯನ್ನು ಹೇಳ್ಕೊಡ್ಲಾ? ಮಮ ನಾಮ ವಿಜೇತ.